ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಸಿಕ್ಕಾಪಟ್ಟೆ ಕಿತ್ತಾಟ. ಸೊ ಎಲ್ಲೆಲ್ಲೋ ಹೋಗಿ ಏನೇನೋ ಆಗೋಯ್ತು ಇವತ್ತಿನ ಎಪಿಸೋಡು. ಸ್ಟಾರ್ಟಿಂಗಲ್ಲಿ ನೋಡಿದಿರ ನೀವು ಏನೇನಾಗಿದೆ ಅಂತ. ಸೊ ಮೆಣಸಿನ್ಕಾಯಿ ಎಪಿಸೋಡನ್ನೇ ಆಲ್ಮೋಸ್ಟ್ 3% ಮುಗಿಸ್ಬಿಟ್ರು. ಅದ್ರ ಜೊತೆಗೆ ಕೊನೆಯಲ್ಲಿ ನಮ್ಮ ಗಿಲ್ಲಿ ಒಂದು ಮೆಣಸಿನ್ಕಾಯಿ ಇಟ್ಬಿಟ್ಟು ಅಲ್ಲಿ ಕೆಳಗಡೆಗೆ ಯಾರಿಗೆ ಅಂದರೆ ಒಂದು ಜಾನ್ವಿಗೆ, ಇನ್ನೊಂದು ನಮ್ಮ ಅಶ್ವಿನಿ ಅವ್ರಿಗೆ ಒಂದು ಚಿಕ್ಕದಾಗಿ ಏನೋ ಬೆಂಕಿ ಕಡ್ಡಿ ಇಟ್ಬಿಟ್ಟ. ಸೊ ಅದು ಒಂದು ರೀತಿಯಲ್ಲಿ ಜ್ವಾಲಾಮುಖಿ ರೀತಿಯಲ್ಲಿ ಅಶ್ವಿನಿ ವರ್ಸಸ್ ಜಾನ್ವಿ ಮಧ್ಯೆ ಹತ್ಕೊಂಡ್ಬಿಟ್ಟಿದೆ. ಇದು ಏನು ಕಾಮಿಡಿ ಅಂತ ಹೇಳ್ಬೇಕಾ ಶೋನ, ಅಥವಾ ಸೀರಿಯಸ್ ಶೋ ಹೇಳ್ಬೇಕಾ ಅರ್ಥ ಆಗ್ತಿಲ್ಲ ನನಗೆ. ಯಾವ್ದ್ಯಾವುದಕ್ಕೋ ಯಾವ್ದ್ಯಾರೋ ಜಗಳ ಶುರು ಮಾಡ್ಕೊಂತಾರೆ. ಆಮೇಲೆ ಯಾವುದೋ ಒಂದು ದಿನ ನಡೆದಿರೋವಂಥದ್ದನ್ನ ಇವತ್ತು ಅಂದ್ಬಿಟ್ಟು ಇಲ್ಲಿ ಧ್ರುವಂತು, ರಾಶಿಕಾ, ಕಾವ್ಯ, ಸ್ಪಂದನ ಎಲ್ಲ ಸೇರ್ಕೊಂಡು ಕಿತ್ತಾಡ್ತವ್ರೆ. ಗೊತ್ತಾಗ್ತಿಲ್ಲ ನನಗೆ. ಅವಾಗಲೇ ಮುಗಿಸ್ಕೊಂಡ್ಬಿಟ್ರೆ ಕ್ಲಿಯರಾಗಿ ಹೋಗುತ್ತೆ. ಸೊ ಅವತ್ತಿನ ತಂದು ಇವತ್ತು ಹೇಳೋವಂಥದ್ದು ಅವಶ್ಯಕತೆ ಏನಿತ್ತು ಕಾವ್ಯಗೆ ಅರ್ಥನೇ ಆಗಲ್ಲ ನನಗೆ. ಅಂದರೆ ಈ ಟೈಮಲ್ಲಿ ಹಿಂಗೆ ಆದಾಗ ಏನು ಅನ್ಸುತ್ತೆ ಅಂತಂದರೆ, ಸೊ ಇವರು ಆಪರ್ಚುನಿಟಿಗೋಸ್ಕರ ವೇಟ್ ಮಾಡ್ತಾಯಿದ್ರು ಧ್ರುವಂತನ ಮಡಗಕ್ಕೆ ಅನ್ನೋ ರೀತಿಯಲ್ಲಿ ಅನಿಸೋವಂಥದ್ದು. ಬಟ್ ಅವ್ರ ಇಂಟೆನ್ಷನ್ ಕರೆಕ್ಟ್ ಆಗಿದೆ. ಒಂದು ಹುಡುಗಿ ಬಗ್ಗೆ ಈ ಥರ ಮಾಡಿದ್ದಾನೆ ಮಾತಾಡಿದ್ದಾನೆ ಧ್ರುವಂತ ಅಂದರೆ ಸೊ ಸರಿ ಇದೆ. ಬಟ್ ಆದರೆ ಈ ಒಂದು ಟೈಮಲ್ಲಿ ಹೇಳೋವಂಥದ್ದು ಬೇಕಿತ್ತಾ ಅಂತ. ಖಂಡಿತವಾಗ್ಲೂ ಈ ವಿಷಯ ವೀಕೆಂಡಲ್ಲಿ ದೊಡ್ಡ ಮ್ಯಾಟ್ರ್ ಆಗೇ ಆಗುತ್ತೆ, ಬಂದೇ ಬರ್ತದೆ, ಅಲ್ಲಿ ಎರಡನೇ ಮಾತಿಲ್ಲ. ಯಾಕಂದರೆ ಸುದೀಪ್ ಸರ್ ಬರೋವಂಥದ್ದು ಅದಕ್ಕೇ ಬಿಗ್ ಬಾಸ್ ಅವ್ರು ಕಾಯ್ಕೊಂಡು ಕೂತ್ಕೊಳ್ಳೋದೆ ಇಂಥ ವಿಷಯಗಳಿಗೆ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ಈ ಯಾವ ಎಪಿಸೋಡಲ್ಲಿ ಇದು ಆಗಿದೆ ಅನ್ನೋದು ಗೊತ್ತಿಲ್ಲ ನನಗೆ. ಧ್ರುವಂತ್ ಈ ಥರ ಹೇಳಿರುವಂಥದ್ದು ಏನಾಗಿದೆ ಗೊತ್ತಿದೆ ನನಗೆ. ಫಸ್ಟ್ ಧ್ರುವಂತದ್ದು ಮಾತಾಡ್ತೀನಿ, ಆಮೇಲೆ ಅಶ್ವಿನಿ ಆ್ಯಂಡ್ ಜಾನ್ವಿದ್ ಮಾತಾಡೋಣ. ಜೊತೆಗೆ ಇನ್ನು ಮಿಕ್ಕಿರುವಂಥ ಕೆಲವೊಂದು ವಿಚಾರಗಳಿದ್ದಾವೆ ಎಪಿಸೋಡ್ದು, ಅದ್ರ ಬಗ್ಗೆ ಮಾತಾಡೋಣ. ಸೊ ಮೊದಲನೇದಾಗಿ ನೋಡೋದಲ್ಲಿ ಧ್ರುವಂತ್ ಆ್ಯಂಡ್ ರಾಶಿಕಾ ಏನಕ್ಕೆ ಕಿತ್ತಾಟ ಶುರು ಆಗಿದೆ ಅಂತಂದರೆ, ಧ್ರುವಂತ್ ಅಲ್ಲಿ ಸ್ಪಂದನ ಆ್ಯಂಡ್ ಕಾವ್ಯ ಎದುರುಗಡೆಗೆ ಒಂದು ಸ್ಟೇಟ್ಮೆಂಟ್ ಮಾಡಿರ್ತಾರೆ. ಅದೇನು ಮಾಡಿದಾರಂತೆ ಏನಂತಂದರೆ, ಸೊ ರಾಶಿಕಾ ಅವರು ಫಸ್ಟು ಅಭಿ ಹತ್ರ ಹೋದರು. ಸೊ ಅಲ್ಲಿ ವರ್ಕೌಟ್ ಆಗಲಿಲ್ಲ. ಅದಾದಮೇಲೆ ನನ್ನ ಹತ್ರ ಬಂದರು. ಸೊ ನನ್ನ ಹತ್ರನೂ ಕೂಡ ವರ್ಕೌಟ್ ಆಗಲಿಲ್ಲ. ಬಿಕಾಸ್ ನನ್ನ ಹತ್ರ ಅದೆಲ್ಲ ನಡೆಯಲ್ಲ ಅನ್ನೋ ರೀತಿಯಲ್ಲಿ ಹೇಳಿ ಸೊ ಇವರು ಬಿಟ್ಬಿಟ್ರಂತೆ. ಸೊ ಅದಾದಮೇಲೆ ಇವಾಗ ಸೂರಜ್ ಹತ್ರ ಹೋಗಿದ್ದಾರೆ ಅಂತ. ಅದಕ್ಕೋಸ್ಕರ ಇಲ್ಲಿ ಇದೇನಾಗಿದೆ ಅಂದರೆ, ಈ ಸ್ಟೇಟ್ಮೆಂಟು ಯಾವತ್ತೋ ಒಂದು ಎಪಿಸೋಡಲ್ಲಿ ಹೇಳಿರುವಂಥದ್ದನ್ನ ಸೊ ಇವಾಗ ಕಾವ್ಯ ಅವರು ಅಲ್ಲಿ ಗಿಲ್ಲಿ ಆ್ಯಂಡ್ ಧ್ರುವಂತ್ ಅವರು ಏನು ಮಾತುಕತೆ ನಡೆಸ್ತಾ ಇದ್ರು ಸೊ ಮೆಣಸಿನಕಾಯಿ ಚಟುವಟಿಕೆನಲ್ಲಿ, ಅದ್ರ ಮಧ್ಯೆ ರಾಶಿಕಾ ಕಿವಿಗೆ ಹೇಳ್ತಾರೆ ಇದನ್ನ. ಅದಾದಮೇಲೆ ಇವಾಗ ರಾಶಿಕಾ ಏನು ಮಾಡ್ತಿದ್ದಾರೆ, ಸೊ ಅದನ್ನು ಕೂತ್ಕೊಂಡು ಧ್ರುವಂತ್ ಹತ್ರ ಎಲ್ಲ ಮಾತುಕತೆ ನಡೆಸ್ತಿದ್ದಾರೆ. ಸೊ ಅಲ್ಲಿ ಧ್ರುವಂತ್ ಹೇಳೋ ಪ್ರಕಾರ ಏನು, ಅವ್ನು ಜೆಂಟಲ್ಮ್ಯಾನ್ ಅನ್ನೋ ರೀತಿಯಲ್ಲಿ ಪೋರ್ಟ್ರೇ ಮಾಡ್ತಿದ್ದಾನೆ. ಸೊ ನಾನು ಮೇಡಮ್ ಹಿಂಗಿತ್ತು, ಸೊ ನೀವು ಬಂದ್ರಿ, ನೀವು ಮಾತಾಡಿದ್ರಿ, ಓಕೆ, ಬಟ್ ನಾನು ಕೆಲವು ಟೈಮಲ್ಲಿ ನಿಮಗೆ ಅವಾಯ್ಡ್ ಮಾಡಿದೆ ಬಿಕಾಸ್ ನನಗೆ ಯಾಕೋ ಸರಿ ಅಂತ ಅನಿಸ್ಲಿಲ್ಲ. ಸೊ ಬಟ್ ನೀವೇ ಅದನ್ನು ಪದೇ ಮಾತಾಡ್ತೀರೋ, ಬಟ್ ಒಂದು ಮಡಿಕೆ ಹೊಡೆಯೋ ಟಾಸ್ಕಲ್ಲೂ ಕೂಡ ನನ್ನ ಹೆಸರು ತೊಗೊಂಡ್ರಿ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿದ್ದೆ. ಅಂದರೆ ಇವನ ಕಡೆಯಿಂದ ಇವನು ಚಿಟ್ ಕೊಡ್ಕೊತಿದ್ದಾನೆ. ಆವಾಗ ಆ ಕಡೆಯಿಂದ ಯಾರು ನಮ್ಮ ರಾಶಿ ಹೇಳೋದೇನು ಅಂತಂದರೆ, ಸೊ ಸ್ಟಾರ್ಟಿಂಗಲ್ಲಿ ನಾನು ಎಲ್ರಿಗೂ ಕೂಡ ಮಾತಾಡಿಸ್ಬೇಕಾಗಿತ್ತು, ನಿಮ್ಮನ್ನು ಕೂಡ ಅದೇ ರೀತಿಯಲ್ಲಿ ಮಾತಾಡ್ತೀನಿ ಹೊರತು ಒಬ್ಬ ಪರ್ಸನ್ ಆಗಿ. ಸೊ ಬೇರೆ ರೀತಿಯಲ್ಲಿ ಆ ಥರ ಏನು ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಬಟ್ ಮಡಿಕೆ ಟಾಸ್ಕ್ ಅಂತ ಬಂದಾಗ ಎಲ್ಲರೂ ಕೂಡ ಒಬ್ಬೊಬ್ಬರು ರೀಸನ್ ತೊಗೊತಿದ್ದಾರೆ. ಅದೇ ರೀತಿಯಲ್ಲಿ ನಾನು ನಾರ್ಮಲ್ ಆಗಿ ನಿಮ್ಮ ರೀಸನ್ ತೊಗೊಂಡೆ, ನಿಮ್ದೇನೋ ಇಷ್ಟ ಆಗಿಲ್ಲ ಅದಕ್ಕೋಸ್ಕರ ತೊಗೊಂಡೆ ಅಂತ ಅವ್ರು ಹೇಳ್ತಿದ್ದಾರೆ. ಅವ್ರ ಕಡೆಯಿಂದ ಅವರು ಕರೆಕ್ಟ್ ಆಗಿದ್ದಾರೆ. ಸೊ ಇವ್ರ ಕಡೆಯಿಂದ ಇವರು ಕರೆಕ್ಟ್ ಆಗಿದ್ದಾರೆ. ಮೇಲ್ನೋಟಕ್ಕೆ ನಮಗೆ ಅನಿಸ್ತಿರೋದು ಏನು ಅಂತಂದರೆ, ಧ್ರುವಂತ್ ಮೇ ಬಿ ಆ ಥರ ಹೇಳಿರ್ಬೋದು ಅಂತ. ಬಿಕಾಸ್ ಕಾವ್ಯ ಆ್ಯಂಡ್ ಸ್ಪಂದನ ಹೇಳ್ತಿದ್ದಾರೆ ಅಂತಂದರೆ ಒಂದು ನಂಬುವಂಥ ವಿಚಾರ. ಬಟ್ ಟೈಮಿಂಗ್ ರಾಂಗ್ ಅಂತ ಅನಿಸ್ತಿದೆ. ಬಟ್ ಓಕೆ, ಅದ್ರದ್ದು ಪಂಚಾಯತಿ ಏನಾಗಬೇಕು ಅದು ಆಗುತ್ತೆ. ಬಿಕಾಸ್ ಅದ್ರದ್ದು ಏನು ಕ್ಲಿಪ್ ಇದೆ ಸೊ ಬಿಗ್ ಬಾಸ್ ಹತ್ರ ಇರುತ್ತೆ. ಸೊ ಆ ವಿ ಟಿ ಪ್ಲೇ ಮಾಡ್ತಾರೆ. ಸೊ ಅದು ಏನು ಅನ್ನೋದು ಕ್ಲಿಯರಾಗಿ ಗೊತ್ತಾಗುತ್ತೆ. ಬಟ್ ಇಲ್ಲಿ ಕಿತ್ತಾಟ ಆಗ್ತಿರೋವಂಥದ್ದು ನನಗೆ ಯಾಕೋ ಬೇಜಾರು ಅಂತ ಅನಿಸ್ತಿದೆ. ಇದೇನಾಗಿದೆ ಹೇಳ್ತೀನಿ ಕೇಳಿ. ಇವಾಗ ರೆಸ್ಪೆಕ್ಟ್ ಹೋಗ್ತಿರೋವಂಥದ್ದು, ಕ್ಯಾರೆಕ್ಟರ್ ಅಸಾಸಿನೇಷನ್ ಏನೋ ಹೇಳ್ತಾರಲ್ಲ, ಸೊ ಅದು ಆಗ್ತಿರೋವಂಥದ್ದು ಇವಾಗ ಆಗ್ತಿದೆ. ಅವಾಗ ಹೇಳಿರೋವಂಥದ್ದು ಯಾರು ಕೂಡ ನಾವು ಡಿಸ್ಕಸ್ ಮಾಡಿಲ್ಲ. ನನ್ನ ಪ್ರಕಾರ ನೀವು ಕೂಡ ಅದರಲ್ಲಿ ಸುಮಾರು ಜನ ಅದ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಸೊ ಈ ಥರ ಧ್ರುವಂತ್ ಹೇಳಿರುವಂಥದ್ದು. ಬಟ್ ಇವಾಗ ಏನಕ್ಕಾಯಿತು ಅಂತಂದರೆ, ಕಾವ್ಯ ಅವರು ಈ ಒಂದು ವಿಷಯನ ರಾಶಿಕಾ ಕಿವಿಗೆ ಹೇಳಿರೋದ್ರಿಂದ, ಸೊ ರಾಶಿಕಾ ಕಿವಿಗೆ ಬಿದ್ದಿರೋದ್ರಿಂದ ರಾಶಿಕಾ ಹೋಗಿ ಈ ಒಂದು ಏನು ಡಿಸ್ಕಷನ್ ಇದೆಯಲ್ಲ, ಇದು ತುಂಬ ದೊಡ್ಡ ಮಟ್ಟಕ್ಕೆ ತೊಗೊಂಡೋಗಿರೋದ್ರಿಂದ ಮಾತ್ರ ಈ ಒಂದು ವಿಷಯ ಬಂತು ಅಂತ ಅನಿಸುತ್ತೆ. ಆದರೆ ಇವಾಗ ಇವರೇ ಒಂದು ರೀತಿಯಲ್ಲಿ ಅದನ್ನು ವೇದಿಕೆ ಮಾಡಿಕೊಟ್ಟಿದ್ದಾರೆ ಈ ಒಂದು ಕಿತ್ತಾಟಕ್ಕೆ ಅಂತಲೇ ಅನಿಸುತ್ತೆ ನನಗೆ. ಓಕೆ, ಅದನ್ನು ಅಟ್ಲೀಸ್ಟ್ ಅದೇನು ರಾಶಿಕಾ ಡಿಸ್ಕಷನ್ ಮಾಡ್ತಾಯಿದ್ರು ಅಲ್ಲೇ ಚಿಕ್ಕದಾಗಿ ಮಾಡಿಬಿಟ್ಟು ಸೊ ವೀಕೆಂಡಲ್ಲಿ ಇದನ್ನು ಕ್ವಶನ್ ಎತ್ತೋಣ ಅನ್ನೋ ರೀತಿಯಲ್ಲಿ ಎತ್ತಿದ್ದಿದ್ರೆ ಬೆಟರ್ ಆಗಿರೋದು ಅಂತ ನನಗನ್ಸುತ್ತೆ. ಬಟ್ ಇಲ್ಲ, ಇದಕ್ಕೆ ನಾವು ಇಬ್ಬರು ಕೂಡ ಕರೆಕ್ಟ್ ಆಗಿದ್ದೀವಿ ಅನ್ನೋ ರೀತಿಯಲ್ಲಿ ರಾಶಿಕಾ ಇದ್ದರೆ, ಅಥವಾ ಕಾವ್ಯ ಹೇಳಿರೋಂಥ ಒಂದು ಸ್ಟೇಟ್ಮೆಂಟ್ ಮೇಲೆ ನಂಬಿಕೆ ಇಟ್ಟಂಥ ರಾಶಿಕಾ ಅವರು ಇಲ್ಲ ಇದನ್ನು ನನ್ನ ಬಗ್ಗೆ ಈ ಥರ ಹೋಗ್ತಿದೆ ಅಂತಂದಾಗ ದೊಡ್ಡದು ಆದರೂ ಪರವಾಗಿಲ್ಲ ಅಂಥೇಳಿ ಸೊ ಇದನ್ನು ತೊಗೊಂಡಿರೋದ್ರಲ್ಲೂ ತಪ್ಪಿಲ್ಲ. ಬಿಕಾಸ್ ಡಿಸ್ಕಷನ್ ಆಗಲೇಬೇಕು, ಅದು ಹಾಗೆ ಆಗುತ್ತೆ ಅಂತ ನನಗನ್ಸುತ್ತೆ. ಹಾಗಾಗಿ ಮತ್ತೆ ನಾನು ಇದ್ರ ಮಾತಾಡಬಾರ್ದಾಗಿದ್ದು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಟೈಮಿಂಗ್ ಎಲ್ಲೋ ಸರಿ ಇರಲಿಲ್ಲ ಅಂತ ನನಗನ್ಸುತ್ತೆ. ಓಕೆ, ಸೊ ಆಮೇಲೆ ನೋಡೋಣ ಏನೇನಾಗುತ್ತೆ ಅಂತ. ಯಾಕಂದರೆ ನನ್ನ ಪ್ರಕಾರ ಧ್ರುವಂತ್ ಈ ಥರ ಹೇಳಿದ್ದಾನೆ ಅಂತ ಅನ್ನಿಸ್ತಾ ಇದೆ. ಅವ್ನು ಹೇಳೋ ರೀತಿಯಲ್ಲಿ ನೋಡ್ತಾ ಇದ್ರೆ ಅವ್ನು ಇವಾಗಲೇ ಒಂದು ರೀತಿಯಲ್ಲಿ ಅವ್ನಿಗೆ ಕ್ಲೀನ್ ಚಿಟ್ ಕೊಡ್ಕೊತಿದ್ದಾನೆ. ಅಂದರೆ ನೀವೇ ಬಂದ್ರಿ, ನಾನು ಜೆಂಟಲ್ಮನ್ ರೀತಿಯಲ್ಲಿ ನಿಮ್ಮನ್ನು ಅವಾಯ್ಡ್ ಮಾಡಿದೆ, ಹಾಗೆ ಮಾಡಿದೆ, ನೀವೇ ಮುಂದೆ ಬಂದ್ರಿ, ಈ ಥರ ಎಲ್ಲ ಮಾತಾಡ್ತಿದ್ದಾರೆ ಅಂತಂದರೆ ಮೇ ಬಿ ಧ್ರುವಂತ್ ಈ ಥರ ಹೇಳಿರಬಹುದು ಅಂತ ನನಗನ್ಸುತ್ತೆ. ಅಂದರೆ ನಾನು ಅವಾಯ್ಡ್ ಮಾಡ್ತಾ ಇದ್ದೆ ನಿಮಗೆ, ಬಟ್ ನೀವೇ ಬರ್ತಾ ಇದ್ರಿ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾನೆ. ಅಗೇನ್ ಆ ಕಡೆಯಿಂದ ರಾಶಿಕಾ ಕಡೆಯಿಂದ ಮೇ ಬಿ ಗೊತ್ತಿಲ್ಲ ಏನು ಉತ್ತರ ಅಂತ.
ನೋಡೋಣ ಏನೇನು ಆಗುತ್ತೆ ಅಂತ. ಬಟ್ ಕ್ಯಾರೆಕ್ಟರ್ ಬಗ್ಗೆನೇ ಅನ್ನೋ ರೀತಿಯಲ್ಲಿ ಇವ್ರು ತೊಗೊತಿದ್ದಾರೆ. ಅದಾದಮೇಲೆ ಏನೇನೆಲ್ಲ ಮಾತಾಡಿದ್ರೆ ಆಲ್ರೆಡಿ ನೋಡಿದ್ದೀನಿ ನೀವು. ಥೂ ಅಂತ ಉಳ್ಕೊಳ್ಳೋ ಅಂತ ನಿನ್ನ ಕ್ಯಾರೆಕ್ಟರ್ ಇಲ್ಲ, ಇವರು ಅವ್ರ ಕ್ಯಾರೆಕ್ಟರ್ ಇಲ್ಲ ಅಂತ ಅವರು. ಇದ್ರ ಮಧ್ಯೆ ಸೂರಜ್ ಬೇರೆ ಎಂಟ್ರಿ ಆದರು. ಸುಮಾರು ಜನ ಇದು ಕಿತ್ತಾಡೋದು ಜಾಸ್ತಿ ಆಗೋಯ್ತು. ಅಗೇನ್ ಅಲ್ಲಿ ಯಾವತ್ತೂ ಟ್ರಿಗರ್ ಆಗದಿರೋವಂಥ ಧನುಷ್ ಟ್ರಿಗರ್ ಆಗಿ ಟೇಬಲ್ ಎಲ್ಲ ಕುಟ್ಬಿಟ್ಟು ನಿಲ್ಲಿಸಿ ಮಾತಾಡೋಣ ಅನ್ನೋ ರೀತಿಯಲ್ಲಿ ಕಾಮಾಗಿ. ಯಾಕಂದರೆ ಕಾಮಾಗಲ್ಲಿ ಮಾತಾಡೋವಂಥವ್ರು ಯಾರು ಕೂಡ ಕಾಣಿಸೋದೇ ಇಲ್ಲ ಅಲ್ಲಿ. ಎಲ್ಲರೂ ಕೂಡ ಸುಮ್ಮನೆ ಅರಚಾಡ್ತಾರೆ, ಕಿರುಚಾಡ್ತಾರೆ. ತನಗೆ ಅಲ್ಲದೇ ಇರೋವಂಥ ವಿಷಯಗಳೆಲ್ಲ ತಲೆ ಹಾಕ್ತಿದ್ದಾರೆ ಅಲ್ಲಿ ಕೆಲವರೆಲ್ಲನೂ. ನಂದು ಅದೇ ಪ್ರಾಬ್ಲಮ್ ಆಗ್ತಿರೋವಂಥದ್ದು ಏನಂತಂದರೆ, ಅದು ಅವಾಗಲೇ ಮುಗಿಸ್ಬಿಡ್ಬೇಕು. ಕೆಲವೊಂದನ್ನ ಮನಸ್ಸಲ್ಲಿ ಇಟ್ಕೊಂಡು ಇವಾಗ ನೋಡಿ ಅಶ್ವಿನಿ ಜಾನ್ವಿದು ಕೂಡ ಹಾಗೆ ಆಗ್ತಿದೆ. ಸೊ ಫ್ರೆಂಡ್ಶಿಪ್ ಅಂತ ಇಷ್ಟು ದಿನ ಹೇಳಿದಂಥವ್ರು, ಸೊ ಇವಾಗ ಇಲ್ಲದೇ ಇರೋವಂಥ ಕೆಲವೊಂದು ಮ್ಯಾಟರ್ಗಳೆಲ್ಲ ಬರ್ತಿದೆ. ಇವಾಗ ಜಾನ್ವಿ ಕೆಲವೊಂದು ಮಾತು ಹೇಳಿದಾರಂತೆ, ಅಂದರೆ ನಾವು ಕೆಲವು ದಿವಸಗಳ ನಾಟಕ ಮಾಡೋಣ, ಅಂದರೆ ಬೇರೆ 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 ಆಗಿದ್ದೀವಿ ಅನ್ನೋ ರೀತಿಯಲ್ಲಿ ನಾಟಕ ಮಾಡೋಣ ಅನ್ನೋ ರೀತಿಯಲ್ಲಿ, ಅದು ಮೈಕ್ ಇಲ್ದಿರೋ ಟೈಮಲ್ಲಂತೆ. ಸೊ ಈ ಥರದ್ದೆಲ್ಲನೂ ಬಿಗ್ ಬಾಸ್ ಎಲ್ಲೂ ಕೂಡ ತೋರಿಸಿಲ್ಲ, ಅಥವಾ ಈ ಥರ ಡಿಸ್ಕಷನ್ನೇ ಬಂದಿಲ್ಲ. ಸೊ ಲೈವಲ್ಲಿ ಆಗುವಂಥ ಒಂದು 30% ಅಷ್ಟೇ ತೋರಿಸ್ತವ್ರೆ ವಿಷಯಗಳು, ಮೇನ್ ವಿಷಯಗಳನ್ನು. ಸೊ ಇಂಥ ಟೈಮಲ್ಲಿ ಯಾವುದನ್ನು ನಂಬೋದು ಯಾವುದನ್ನು ಬಿಡೋದು, ಏನಿದ್ರು ಕೂಡ ವೀಕೆಂಡ್ ಪಂಚಾಯತಿನಲ್ಲೇ VT ಪ್ಲೇ ಮಾಡಿದಾಗಲೇ ಗೊತ್ತಾಗುವಂಥದ್ದು ವಿತ್ ಸಬ್ ಟೈಟಲು ಯಾರು ಏನು ಹೇಳಿದ್ದಾರೆ ಅಂತ. ಅಲ್ಲಿವರೆಗೂ ಕೂಡ ಟ್ವಿಟರಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ, ಯೂಟ್ಯೂಬಲ್ಲಿ ಎಲ್ಲ ನಾವು ಸುಮ್ಮನೆ ಕಿತ್ತಾಡ್ಬೋದು ಬಿಟ್ಟರೆ, ಬಟ್ ಒಂದು ನಿರ್ಧಾರ ಅಥವಾ ಒಂದು ರಿಸಲ್ಟ್ ಅಂತೂ ಖಂಡಿತವಾಗ್ಲೂ ಸಿಗಲ್ಲ. ಓಕೆ, ಇದಕ್ಕೇನೇ ಇದ್ರೂ ಕೂಡ ಸುದೀಪ್ ಸರಿ ಒಂದು ಟಾಪಿಕ್ ಅಂತೂ ಸಿಕ್ಕಿದೆ ಅವ್ರಿಗೆ. ಸೊ ಎಲ್ಲಿವರೆಗೂ ಹೋಗಿ ಮುಟ್ಟುತ್ತೆ ನೋಡೋಣ. ಸೊ ಇವಾಗ ಎಲ್ಲರೂ ಕೂಡ ಧ್ರುವಂತಗೂ ಹೇಟ್ ಮಾಡ್ತಾಯಿದ್ರು, ಈ ಕಡೆ ರಾಶಿಕಾಗೂ ಹೇಟ್ ಮಾಡ್ತಾಯಿದ್ರು ಸುಮಾರು ಜನ. ಸೊ ಇವಾಗ ಅಟ್ಲೀಸ್ಟ್ ಇವರಿಬ್ಬರಲ್ಲಿ ಯಾರಿಗೆ ಸಪೋರ್ಟ್ ಮಾಡ್ತೀರಾ ನೋಡ್ರಿಪ್ಪ. ಓಕೆ, ಸೊ ಇದಾದಮೇಲೆ ಅಲ್ಲಿ ಜಾನ್ವಿ ಆ್ಯಂಡ್ ಅಗೇನ್ ನಮ್ಮ ಅಶ್ವಿನಿ ಅವರು, ಅದೇನೋ ಗೊತ್ತಿಲ್ಲಪ್ಪ, ಇಲ್ಲಿ ಅದೆಲ್ಲ ಡಿಸ್ಕಷನ್ ಮಾಡ್ಕೊಂಡು ಬಂದಿದ್ರು. ಮೆಣಸಿನ್ಕಾಯಿ ಎಲ್ಲ ಮುಗಿದಿತ್ತು, ಸುಮ್ಮನೆ ಕೂತ್ಕೊಂಡಿದ್ರು. ನಮ್ಗೆ ಗಿಲ್ಲಿ ಸುಮ್ಮನೆ ಇರಬೇಕು ತಾನೇ ಅಲ್ಲಿ. ಅವ್ನು ಹೇಳ್ದ ಅಲ್ಲಿ ಇಲ್ಲಿ ನನ್ನ ಪರ್ಸ್ಪೆಕ್ಟಿವ್ ಇಲ್ಲಿ ಏನು ಅಂತಂದರೆ, ಸೊ ಯಾಕೆ ಅಶ್ವಿನಿ ಅವ್ರು ಸಿಗಾಕೊಂಡ್ರು ಅಂತಂದರೆ, ಅವರು ಈ ಥರ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಬಟ್ ಅವ್ರು ಮಾಡಿದ್ರು, ಅವ್ರು ಸಿಗಾಕೊಂಡ್ರು ಅನ್ನೋ ರೀತಿಯಲ್ಲಿ ಹೇಳ್ತಾನೆ. ಸೊ ಅವಾಗ ಅಶ್ವಿನಿ ಅವ್ರು ಹೇಳ್ತಾರೆ, ಸಿಗಾಕೊಂಡಿದ್ದಲ್ಲಪ್ಪ ಇದು, ಸಿಗಾಕಿದ್ರು ಅನ್ನೋ ರೀತಿಯಲ್ಲಿ. ಆವಾಗ ಈ ಕಡೆಯಿಂದ ಜಾನ್ವಿ ಹೇಳ್ತಾಳೆ, ಈ ಕಡೆಯಿಂದ ಜಾನ್ವಿ ಹೇಳೋದು, ಆ ಕಡೆಯಿಂದ ಅಶ್ವಿನಿ ಅದು ಹೇಳೋದು. ಸೊ ಇಬ್ಬರ ಮಧ್ಯೆ ಬೆಂಕಿ ಇಟ್ಟ ಅದು ಜ್ವಾಲಾಮುಖಿ ರೀತಿಯಲ್ಲಿ ಹರಡ್ತು ಅಂತಲೇ ಹೇಳ್ಬೋದು. ಅವ್ನು ಆ ಕಡೆ ನೋಡ್ಬಿಟ್ಟು ನಗ್ತಾವನೆ, ಅವನಿಗೆ ಗೊತ್ತಾಯ್ತು ಯಾಕೋ ಜೋರಾಗಿ ಹತ್ಕೊಳ್ಳುತ್ತೆ ಅಂತ. ಸೊ ಒಬ್ರಿಗೊಬ್ರು ಇಲ್ದೇ ಇರೋವಂಥ ವಿಷಯಗಳೆಲ್ಲ ಹೊರಗಡೆ ಬಂದ್ಬಿಡ್ತಲ್ಲಿ. ಓಕೆ, ಸೊ ಈ ಥರ ಆಗುತ್ತೆ. ಫ್ರೆಂಡ್ಶಿಪ್ಪು ಅಂತ ಮಾಡಿದ್ಮೇಲೆ ಅದು ಅಟ್ಲೀಸ್ಟ್ ನಿಭಾಯಿಸಬೇಕು. ಕೆಲವೊಂದು ಆ ಕಡೆ ಈ ಕಡೆ ಹೋಗ್ತವೆ, ಬಟ್ ಕೆಲವೊಂದನ್ನು ಬಿಟ್ಕೊಡ್ಬೋದು, ಇಲ್ಲಾಂದರೆ ಫ್ರೆಂಡ್ಶಿಪ್ ಮಾಡ್ಲಿಕ್ಕೆ ಹೋಗಬಾರ್ದು. ಸೊ ಅದು ನನ್ನ ಅನಿಸಿಕೆ. ಆ್ಯಂಡ್ ಇದಾದಮೇಲೆ ಮೆಣಸಿಕಾಯಿ ಟಾಸ್ಕ್ ಅಂತೂ ಅದು ತುಂಬ ದೊಡ್ಡ ಮಟ್ಟದಲ್ಲಿ ತೊಗೊಂಡೋದ್ರು. ಅದರಲ್ಲಿ ಜಾಸ್ತಿ ಬಂದು ಅಶ್ವಿನಿಗೆ ಬಂದಿದೆ. ಬಟ್ ಇದರಲ್ಲಿ ಕೆಲವೊಂದು ನನಗೆ ಅನಿಸಿರೋದೇನೆಂದರೆ, ಸುದಿ ವರ್ಸಸ್ ಅಶ್ವಿನಿ ಆಗಿದೆ. ಸುದಿ ಮತ್ತು ಅಶ್ವಿನಿ ಚೆನ್ನಾಗಿದ್ರು. ಸೊ ಅವ್ರಿಬ್ಬರ ಮಧ್ಯೆನೇ ಬೆಂಕಿ ಎತ್ಕೊಂಡಿದೆ. ಅಶ್ವಿನಿ ವರ್ಸಸ್ ಜಾನ್ವಿ, ಸೊ ಇವ್ರ ಮಧ್ಯೆನೇ ಬೆಂಕಿ ಎತ್ಕೊಂಡಿದೆ ಇವಾಗ. ಆ್ಯಂಡ್ ರಾಶಿಕಾ ವರ್ಸಸ್ ಅಶ್ವಿನಿ, ಸೊ ಇವರೇ ಹಾಕೊಂಡು ಪಾಪ ಅಶ್ವಿನಿಗೆ ಜಡಿತವ್ರೆ. ಅದು ಗೊತ್ತಿಲ್ಲ, ರಿಷಾನು ಹಾಕೊಂಡು ಜಡಿತವ್ರೆ. ಅಶ್ವಿನಿ ಇಲ್ಲಿವರೆಗೂ ಏನು ಆಡಿದ್ದಾರೆ ಅದು ಬೇರೆ ಆಟ. ಅಟ್ಲೀಸ್ಟ್ ಇನ್ನು ಮುಂದೆ ಮೈ ತುಂಬ ಕಣ್ಣುಗಳು ಇಟ್ಕೊಂಡು ಆಡಿದ್ರೇ ಬೆಟ್ರ್ ಆಗುತ್ತೆ. ಇಲ್ಲ ಸುಖ ಸುಮ್ಮನೆ ನನ್ನವರು ತನ್ನವರು ಅಂತಂದರೆ ಇಲ್ಲಿ ಯಾರೂ ಬರಲ್ಲ. ಓಕೆ, ಇದಾದಮೇಲೆ ನೆಗೆಟಿವ್ ಅಂತಂದರೆ ಧ್ರುವಂತು. ಸೊ ಗಿಲ್ಲಿ ಸರಿಯಾಗಿ ಹಾಕ್ಕೊಟ್ಟಿದ್ದಾನೆ. ಏನೇನಂತ ಆಲ್ರೆಡಿ ಗೊತ್ತಿದೆ ನಿಮಗೆ. ಸುಮ್ಮನೆ ಅದು ಬನಿಯನ್ನು 100 ಎಕರೆ ಜಮೀನು, ಯಾವುದಾದ್ರು 100 ಕುರಿಗಳು, ಇದೆಲ್ಲ ಎಲ್ಲಿಂದ ತಂದು ಹೇಳ್ತಾರೋ ಗೊತ್ತಿಲ್ಲಪ್ಪ. ಬನಿಯನ್ನು ಹಾಕ್ಕೊಳ್ಳೋದು ಬಡವರು, ಯಾರ ಮರ ಇವರೆಲ್ಲನೂ. ಆಲ್ರೆಡಿ ಆ ರಕ್ಷಿತಾ ಕನ್ನಡ ವಿಚಾರ ಆದ್ರಾಗಿರ್ಬೋದು, ಈ ಗಿಲ್ಲಿದು ಬನಿಯನ್ ವಿಚಾರ ಆದ್ರಾಗಿರ್ಬೋದು, ಎಲ್ಲ ಮುಗ್ದೋಗಿರುವಂಥ ಮ್ಯಾಟ್ರ್ಗಳದ್ದು ಏನಕ್ಕೆ ತಿರ್ಗಾ ತಂದು ಇವರು ಡಮ್ಮಿ ಆಗ್ತಾರೋ ಅರ್ಥ ಆಗ್ತಿಲ್ಲ ನನಗೆ. ಧ್ರುವಂತಕ್ಕಂತೂ ಒಂದು ಚೂರು ಬುದ್ಧಿಲ್ಲ. ಅವ್ನು ಹೆಂಗಿದ್ರು ಈ ವಾರ ಹೋಗೋದು 90% ಪಕ್ಕ ಇದೆ. ಅದರಲ್ಲಿ ಬೇರೆ ಇನ್ಸಿಡೆಂಟ್ ಬೇರೆ ಆಗಿದೆ. ಇದು ಪಕ್ಕ ಅವನು ಹೋಗೋವಂಥ ಸಾಧ್ಯತೆಗಳೇ ಇದ್ದಾವೆ. ನಾಮಿನೇಟ್ ಆಗಿದ್ದಾರೆ ಅಂತ ಬೇರೆ ರಿಪೋರ್ಟ್ ಇದೆ. ಸೊ ನಾಮಿನೇಟ್ ಆದರೆ ಖಂಡಿತವಾಗ್ಲೂ ಅಣ್ಣ ಎಗರ್ಕಂತಾನೆ ಈ ಸಾರಿ. ಬಟ್ ಅದಾಗಲೇ ಹೇಳಿದ್ನಲ್ಲ, ರಕ್ಷಿತಾದು ಕನ್ನಡ ವಿಚಾರ ಬಂದಾಗ ಇದೇ ಎಪಿಸೋಡಲ್ಲೇ ಸುದೀಪ್ ಸರ್ ಹೇಳಿದ್ದಾರೆ ನಮಗೆ ಓಕೆ ಕನ್ನಡ ಅವ್ರದ್ದು ಅಂತ. ಆಮೇಲೆ ಬನೀನ್ ಅಂತ ಬಂದಾಗ ಬನೀನ್ ನಮ್ಗೆ ಓಕೆ ಅಂತ ಸುದೀಪ್ ಸರ್ ಹೇಳಿದ್ದಾರೆ ಆಲ್ರೆಡಿ. ಅವೆರಡು ಮುಗ್ದೋಗಿರೋಂಥ ಕತೆ. ಸುಮ್ಮನೆ ಅದನ್ನು ಹಾಕೊಂಡು ಎಳಿತವ್ರೆ, ಅರ್ಥನೇ ಆಗಲ್ಲಪ್ಪ ಏನಕ್ಕೆ ಅಂತ. ಇವರು ಒಂದು ಮರ್ಯಾದನ ಇವರೇ ಕಳ್ಕೊತಿದ್ದಾರೆ. ಸ್ಟಾರ್ಟಿಂಗಲ್ಲಿ ನೋಡೋಕೆ ಹೋದರೆ ಅಲ್ಲಿ ರಿಷಾ ಅವ್ರು ಕಣ್ಣೀರು ಹಾಕ್ತಾಯಿದ್ರು. ಸೊ ಮಾಡೋದೆಲ್ಲ ಮಾಡಿ ಕಣ್ಣೀರು ಯಾಕೆ ಅಂತ ಅರ್ಥ ಆಗ್ತಿಲ್ಲ ನನಗೆ. ಅದಾದಮೇಲೆ ರಕ್ಷಿತಾ ಅವ್ರು ಕಣ್ಣೀರು ಹಾಕ್ತಾಯಿದ್ರು ಚಂದ್ರಪ್ರಭಾ ಹೋಗಿದ್ದಕ್ಕೆ. ಅಂದರೆ ಅವ್ರು ತುಂಬ ನೋವಿಂದ ಹೋಗಿದ್ರು, ಬೇಜಾರು ಮಾಡ್ಕೊಂಡು ಹೋದರು ಅಂತ. ಮಾಡಿರೋ ಕೆಲಸನೇ ಹೆಂಗಿದೆ ಅಂತಂದಲೇ ನೋವಿಂದನೇ ಹೋಗ್ಬೇಕು, ಇನ್ನೇನಾಗುತ್ತೆ. ಬಟ್ ಅದು ನಮಗೂ ಬೇಜಾರಿದೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಏನೂ ಮಾಡೋಕ್ಕಾಗಲ್ಲ ಅಲ್ವಾ, ಅವ್ರು ಮಾಡಿರೋಂಥ ತಪ್ಪು. ಸೊ ಅವ್ರಿಗೇನೆ ಇದು ಮಾಡಬೇಕಾಗುತ್ತೆ. ಆ್ಯಂಡ್ ಸುದಿ ಆ್ಯಂಡ್ ಮಾಡು ಅಂತ ಬಂದರೆ, ಸೊ ಕೆಲಸದ ವಿಚಾರದಲ್ಲಿ ಅವರಿಬ್ಬರು ಕಿತ್ತಾಟ. ಟೇಬಲ್ ಕ್ಲೀನ್ ಮಾಡು ಅಂತಂದರೆ ನಾಟಕ ಹೇಳ್ತಾನೆ ನಮ್ದಲ್ಲ ಅಂತ ಸುದಿ. ಬಂದಾಗಿಂದ ಒಂದು ನೆಟ್ಟೆ ಕೆಲಸ ಮಾಡಿಲ್ಲ ಅವನೇ ಒಪ್ಕೊಂಡಾನೆ. ಒಂದು ದಿನ ಅಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿಗಳು ಬಂದಾಗ 1 ತಿಂಗಳು ಹೆಂಗೋ ಯಾಮರ್ಸ್ಬಿಟ್ವಿ. ಇವಾಗ ಕ್ಯಾಪ್ಟನ್ ಬೇರೆ ಬಂದುಬಿಟ್ರು, ಸರಿಯಾಗಿ ಹಾಕ್ಕೊಂಡು ಜಡಿತವ್ರೆ ಅನ್ನೋ ರೀತಿಯಲ್ಲಿ. ಕೆಲಸ ಮಾಡಲ್ಲ, ಬರೀ ಸೋಮರಿಗಳು. ಓಕೆ, ಸೊ ಇವತ್ತಿನ ಎಪಿಸೋಡ್ ಬಗ್ಗೆ ಒಂದು ಚಿಕ್ಕದಾಗಿ ನೋಡಿದ್ದೀನಿ. ಬಟ್ ಏನಂತಂದರೆ ನಾನು ಜಾಸ್ತಿ ಡಿಸ್ಕಷನ್ ಏನಕ್ಕೆ ಮಾಡ್ತಾ ಇಲ್ಲ ಅಂತಂದರೆ, ನಮ್ಮ ಹತ್ರ ಪ್ರೂಫ್ ಇಲ್ಲ. ಸೊ ಇವಾಗ ಧ್ರುವಂತ್ ಹಂಗೆ ಹೇಳಿದ್ದಾನೆ, ಕಾವ್ಯ ಏನು ಹೇಳಿದ್ದಾರೆ, ಅಲ್ಲಿ ಡಿಫೆಂಡ್ ಮಾಡ್ಕೊಂಡ್ರೆ ರಾಶಿಕಾಗೆ ಏನು ಎತ್ತನೋ ಅಂಥದ್ದು. ಸೊ ಅದು ಎಪಿಸೋಡ್ ಯಾವುದು ಅಂತ ನಂಗೆ ನೆನಪಿಲ್ಲ ದೇವರಣೆಗೂ. ಸೊ ನಿಮ್ಗೆ ಯಾರಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ, ಅಥವಾ ಧ್ರುವಂತ್ ಏನು ಹೇಳಿದ್ದಾನೆ ಒಂದು ವರ್ಡ್ ಬೈ ವರ್ಡ್ ಕರೆಕ್ಟಾಗಿದ್ದರೆ ಹೇಳಿ ನೋಡೋಣ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಬಟ್ ನನಗೆ ಒಂದು ನಂಬಿಕೆ ಇದೆ, ಹೇಳಿರ್ಬೋದು ಅಂತ. ಬಿಕಾಸ್ ಕಾವ್ಯ ಹೇಳ್ತಿದ್ದಾರೆ ಅಂತಂದರೆ ಅವ್ರು ಸುಳ್ಳು ಹೇಳಲ್ಲ.
ಸೊ ಅವ್ರ ಮೇಲೆ ನಂಬಿಕೆ ಇರೋದ್ರಿಂದ ಸೊ ಹೇಳ್ತಾರೆ ಅನ್ಕೊತೀನಿ. ಬಟ್ ಕಾವ್ಯದ ಟೈಮಿಂಗ್ ನನಗೆ ಯಾಕೋ ಸರಿ ಅಂತ ಅನಿಸ್ತಿಲ್ಲ. ಸೊ ಅದು ನನಗೆ ಸರಿ ಅನಿಸಿದ್ರು ಕೂಡ ಅದು ಹೊರಗಡೆ ಪೋಟ್ರಿ ಆಗೋದು ಬೇರೆ ರೀತಿಯಲ್ಲಿ ಆಗುತ್ತೆ. ಸೊ ಇವಾಗ ಧ್ರುವಂತು ಕಾವ್ಯ ಮತ್ತು ಗಿಲ್ಲಿ ಹಿಂದೆ ಬಿದ್ದಿದ್ದು ಅಂದರೆ ವಿರುದ್ಧವಾಗಿ ನಿಂತ್ಕೊಂಡಿದ್ದಾನೆ. ಸೊ ಅದಕ್ಕೆ ಇವಾಗ ಅದಕ್ಕೊಂದು ಏನಾದರೂ ಯೂಸ್ ಮಾಡ್ಕೊಳ್ಳೋ ರೀತಿಯಲ್ಲಿ ಕಾವ್ಯ ಅವರು ಸೊ ರಾಶಿಕನ ಎತ್ಕಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಅನಿಸುತ್ತೆ. ಬಟ್ ಅದು ಇಲ್ಲೇ ಇರ್ಬೋದು, ಬಟ್ ಅದು ಹಂಗೆ ಅನಿಸುತ್ತೆ. ಸೊ ಅದು ಎಲ್ಲೋ ನನಗೆ ಸ್ವಲ್ಪ ಪ್ರಾಬ್ಲಮ್ ಅಂತ ಅನಿಸ್ತಾ ಇದೆ. ಬಟ್ ಇದಕ್ಕೇನು ಸತ್ಯಾಸತ್ಯತೆ ಅನ್ನುವಂಥದ್ದು ಶನಿವಾರ ಪಂಚಾಯತಿನಲ್ಲೇ ಗೊತ್ತಾಗುತ್ತೆ. ಓಕೆ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಬಾಯ್.